ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ನಾನು ನವಿತಾ ಜೈನ್ ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾರೆಲ್ಲ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾರೋ ರೈಲು ಪ್ರಯಾಣಿಕರಾಗಿದ್ದೀರೋ ನೀವೆಲ್ಲರೂ ಕೂಡ ನೋಡಲೇಬೇಕಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಇದು ಭಾರತೀಯ ರೈಲ್ವೆ ಮಂಡಳಿ ರೈಲ್ವೆ ಪ್ರಯಾಣಿಕರಿಗೆ ಕೊಡ್ತಾ ಇರುವಂತಹ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಹಾಗಾದ್ರೆ ರೈಲು ಪ್ರಯಾಣಿಕರ ವರ್ಷಗಳ ಹಳೆಯ ಗೊಂದಲಕ್ಕೆ ಭಾರತೀಯ ರೈಲ್ವೆ ಇಲಾಖೆ ಯಾವ ರೀತಿಯಾಗಿ ಬ್ರೇಕ್ ಹಾಕಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ನಾನು ಈಗಾಗಲೇ ಹೇಳ್ತಾ ಇದ್ದೆ ರೈಲ್ವೆ ಇಲಾಖೆ ರೈಲ್ವೆ ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಸಾಕಷ್ಟು ಜನ ಅದರಲ್ಲೂ ಕೂಡ ಲಕ್ಷಾಂತರ ಜನ ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣವನ್ನ ಮಾಡ್ತಾರೆ ಒಂದು ಕಡೆ ಬಹಳ ಈಸಿಯಾಗಿ ಹೋಗಬಹುದು ಮತ್ತೊಂದು ಕಡೆ ಟಿಕೆಟ್ ದರ ಕೂಡ ಕಡಿಮೆ ಅನ್ನುವಂತಹ ಕಾರಣಕ್ಕಾಗಿ ಭಾರತೀಯರು ಅನೇಕರು ರೈಲ್ವೆಯಲ್ಲೇ ಪ್ರಯಾಣ ಮಾಡೋದನ್ನ ಪ್ರತಿನಿತ್ಯ ಲಕ್ಷಾಂತರ ಜನ ಇದರಲ್ಲಿ ಪ್ರಯಾಣ ಮಾಡೋದನ್ನ ನಾವು ಗಮನಿಸ್ತಾ ಇದ್ದೀವಿ ಆದ್ರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಟಿಕೆಟೇ ಸಿಗೋದಿಲ್ಲ ಅಥವಾ ಟಿಕೆಟ್ ಅಲ್ಲಿ ನಾವು ರಿಸರ್ವೇಶನ್ ಮಾಡಿದ್ರು ಕೂಡ ಅದು ಕನ್ಫರ್ಮ್ ಆಯ್ತಾ ಇಲ್ವಾ ಅನ್ನುವಂತಹ ಗೊಂದಲನೆ ಸಾಕಷ್ಟು ಬಾರಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ಈ ಒಂದು ಆತಂಕದಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೇ ಕಾಯಬೇಕಾದಂತಹ ದಿನಗಳು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ ಆದರೆ ಅಂತಹ ಗೊಂದಲಗಳಿಗೆ ಇದೀಗ ತೆರೆ ಬೀಳುವಂತಹ ಸಂದರ್ಭಗಳು ಸನ್ನಿಹಿತ ಆಗಿದೆ ಈಗಾಗಲೇ ರೈಲ್ವೆ ಇಲಾಖೆ ಸಾಕಷ್ಟು ರೀತಿಯಾದಂತಹ ಅನೇಕ ಹೊಸ ಬದಲಾವಣೆಗಳನ್ನು ಮಾಡಿದ್ದನ್ನು ಕೂಡ ಗಮನಿಸಿದ್ವಿ ಇದೀಗ ಆ ರೀತಿಯಾದಂತಹ ಒಂದಷ್ಟು ಬದಲಾವಣೆಗಳಲ್ಲಿ ರೈಲ್ವೆ ರಿಸರ್ವೇಶನ್ ಟಿಕೆಟ್ಗಳಲ್ಲಿ ರಿಸರ್ವೇಶನ್ ಆಗಿರ್ಬೋದು ವೇಟಿಂಗ್ ಲಿಸ್ಟ್ಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳಿಗೆ ಈಗ ತೆರೆ ಬೀಳುವಂತಹ ಸಂದರ್ಭ ಒಂದಷ್ಟು ಗೊಂದಲಗಳು ಮುಗಿಯುವ ಹಂತಕ್ಕೂ ಕೂಡ ಬಂದಿದೆ ರೈಲ್ವೆ ಮಂಡಳಿ ಹೊಸ ಆದೇಶ ಹೊರಡಿಸಿದೆ ಆ ಆದೇಶದಂತೆ ರೈಲು ಹೊರಡುವ ಮೊದಲು ಕಾಯ್ದಿರಿಸುವಿಕೆ ಚಾರ್ಟ್ ಅನ್ನ ಕನಿಷ್ಠ 10 ಗಂಟೆಗಳ ಮುಂಚಿತವಾಗಿ ಸಿದ್ಧಪಡಿಸಬೇಕು ಅನ್ನೋದು ಈ ನಿರ್ಧಾರ ವಿಶೇಷವಾಗಿ ವೇಟಿಂಗ್ ಲಿಸ್ಟ್ ಅಲ್ಲಿರುವಂತಹ ಪ್ರಯಾಣಿಕರಿಗೆ ಲಕ್ಷಾಂತರ ಪ್ರಯಾಣಿಕರಿಗೆ ಒಂದು ದೊಡ್ಡ ಸಮಾಧಾನವನ್ನ ತಂದಿದೆ ರೈಲು ಪ್ರಯಾಣವನ್ನ ಹೆಚ್ಚು ಸರಳ ಮಾಡುವಂಥದ್ದು ಒಂದಷ್ಟು ಪಾರದರ್ಶಕ ಜೊತೆಗೆ ನೆಮ್ಮದಿಯಾಗಿಸುವಂತಹ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳಬಹುದು ಇಲ್ಲಿವರೆಗೂ ಕೂಡ ರೈಲು ಹೊರಡುವ ಕೆಲವೇ ಗಂಟೆಗಳ ಮುಂಚೆ ಚಾರ್ಟ್ ರೆಡಿ ಆಗ್ತಾ ಇತ್ತು ಇದರಿಂದ ಪ್ರಯಾಣಿಕರು ಕೊನೆ ಕ್ಷಣದವರೆಗೂ ಟಿಕೆಟ್ ಕನ್ಫರ್ಮ್ ಆಯ್ತಾ ಇಲ್ವಾ ಅನ್ನೋದಕ್ಕೋಸ್ಕರ ವೇಟ್ ಮಾಡಬೇಕಾಗ್ತಾ ಇತ್ತು ಕೆಲವರು ರೈಲ್ವೆ ಸ್ಟೇಷನ್ ತಲುಪಿದ ಬಳಿಕವೇ ತಮ್ಮ ಟಿಕೆಟ್ನ ಪರಿಸ್ಥಿತಿ ಏನು ನಮಗೆ ಕನ್ಫರ್ಮ್ ಆಗಿದೆಯಾ ಇಲ್ವಾ ಅನ್ನೋದನ್ನ ತಿಳಿದು ಎಷ್ಟೋ ಜನರಿಗೆ ಅದು ಕನ್ಫರ್ಮ್ ಆಗದೆ ನಿರಾಸೆಯೊಂದಿಗೆ ವಾಪಸ್ ಹೋಗಬೇಕಾದ ಪರಿಸ್ಥಿತಿಯೂ ಇತ್ತು ಈ ಎಲ್ಲ ಗೊಂದಲವನ್ನ ನಿವಾರಣೆ ಮಾಡುವ ಉದ್ದೇಶದಿಂದಾನೇ ರೈಲ್ವೆ ಹಾಲಿ ಇರುವ ವ್ಯವಸ್ಥೆಯಲ್ಲೇ ರಿಸರ್ವೇಶನ್ ಚಾರ್ಟ್ಗಳನ್ನ ಈ ಹಿಂದೆ ನಾವು ಗಮನಿಸ್ತಾ ಹೋದ್ರೆ 4 ಗಂಟೆ ಮುಂಚಿತವಾಗಿ ರೆಡಿ ಮಾಡಲಾಗ್ತಾ ಇತ್ತು ಈ ವರ್ಷದ ಜೂನ್ನಲ್ಲಿ 8 ಗಂಟೆಗಳ ಮುಂಚಿತವಾಗಿ ಚಾರ್ಟ್ ತಯಾರಿಸುವ ಕ್ರಮವನ್ನ ಜಾರಿಗೆ ತಂದಿತು ಈಗ ಅದನ್ನ ಮತ್ತಷ್ಟು ವಿಸ್ತಾರಗೊಳಿಸಿದೆ 10 ಗಂಟೆಗಳವರೆಗೂ ಕೂಡ ಹೆಚ್ಚಿಸಲಾಗಿದೆ ಅಂದ್ರೆ ಇನ್ನು ಮುಂದೆ 10 ಗಂಟೆಯ ಮುಂಚೆನೆ ನಿಮ್ಮ ಟಿಕೆಟ್ ನ ವಿಚಾರ ಏನು ಯಾವ ಪರಿಸ್ಥಿತಿಯಲ್ಲಿದೆ ಟಿಕೆಟ್ ಕನ್ಫರ್ಮ್ ಆಗಿದೆಯಾ ಇಲ್ವಾ ಇವೆಲ್ಲದರ ಮಾಹಿತಿ ಕೂಡ ಸಿಗುತ್ತೆ ಈ ಮೂಲಕ ಪ್ರಯಾಣಿಕರು ಇನ್ನು ಮುಂದೆ ರೈಲು ಹೊರಡೋ 10 ಗಂಟೆ ಮುಂಚಿತವಾಗಿ ತಮ್ಮ ರಿಸರ್ವ್ ಆದ ಟಿಕೆಟ್ ಸ್ಟೇಟಸ್ ಅನ್ನ ತಿಳಿಬಹುದಾಗಿದೆ ಈ ಹಿಂದೆ ಕೊನೆ ಕ್ಷಣದಲ್ಲಿ ಪ್ರಯಾಣಿಕರಿಗೆ ಅನಾನುಕೂಲತೆ ಆಗ್ತಾ ಇತ್ತು ಗೊಂದಲ ಉಂಟಾಗ್ತಾ ಇತ್ತು ಅದರಲ್ಲೂ ವೇಟಿಂಗ್ ಲಿಸ್ಟ್ ಅಲ್ಲಿದ್ದವರು RAC ಇದ್ದವರು ಕೊನೆ ಕ್ಷಣದವರೆಗೂ ಗೊಂದಲದಲ್ಲೇ ಇರುವಂತಾಗ್ತಾ ಇತ್ತು ಅದನ್ನ ತಪ್ಪಿಸುವ ಸಲುವಾಗಿಯೇ ರೈಲು ಹೊರಡುವ 10 ಗಂಟೆ ಮೊದಲೇ ಇದೀಗ ಚಾರ್ಟ್ ಅನ್ನ ಸಿದ್ಧಪಡಿಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇದು ಅತ್ಯಂತ ಬಹಳ ಇಂಪಾರ್ಟೆಂಟ್ ಆದಂತಹ ನಿರ್ಧಾರ ಅಂತಾನೆ ಹೇಳಬೇಕಾಗುತ್ತೆ ಲಕ್ಷಾಂತರ ದೈನಂದಿನ ಪ್ರಯಾಣಿಕರು ಪರಿಷ್ಕೃತ ವೇಳಾಪಟ್ಟಿಯಿಂದ ಪ್ರಯೋಜನ ಪಡೆಯುವಂತಹ ನಿರೀಕ್ಷೆ ಇದೆ ಇದರಿಂದ ಸೊ ಇದು ಈಗ ಯಾವಾಗಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ರೆ ತಕ್ಷಣದಿಂದನೇ ಜಾರಿಗೆ ಬರುತ್ತೆ ಸೊ ರೈಲು ಮೀಸಲಾತಿ ಪಟ್ಟಿಯಲ್ಲಿ ಹೊಸ ನಿಯಮವನ್ನ ಏನು ಜಾರಿಗೊಳಿಸಲಾಗಿದೆ ಆ ನಿಯಮದ ಪ್ರಕಾರ ಹಾಗಾದ್ರೆ ಏನೇನು ಹೊಸ ಬದಲಾವಣೆಗಳು ಮಾಡಿಕೊಳ್ಳಲಾಗಿದೆ ಗಮನಿಸ್ತಾ ಹೋಗೋಣ ಮೊದಲ ಮೀಸಲಾತಿ ಪಟ್ಟಿಯ ಸಮಯ ರೈಲಿನ ನಿರ್ಗಮನ ವೇಳಾಪಟ್ಟಿಯನ್ನ ಆಧರಿಸಿ ಬದಲಾಗುತ್ತೆ ರೈಲ್ವೆ ಮಂಡಳಿಯ ಇತ್ತೀಚಿನ ನಿರ್ಧಾರದ ಪ್ರಕಾರ ಎಲ್ಲಾ ರೈಲುಗಳ ಮೀಸಲಾತಿ ಚಾರ್ಟ್ಗಳನ್ನ ಈಗ ನಿಗದಿತ ನಿರ್ಗಮನ ಸಮಯಕ್ಕಿಂತ ಕನಿಷ್ಠ 10 ಗಂಟೆ ಮುಂಚೆ ರೆಡಿ ಮಾಡಲಾಗುತ್ತೆ ರೈಲು ಹಗಲಲ್ಲಿ ಹೊರಡುತ್ತಾ ಅಥವಾ ರಾತ್ರಿ ಹೊರಡುತ್ತಾ ಅನ್ನೋದನ್ನೂ ಲೆಕ್ಕ ಮಾಡದೆ ಈ ನಿಯಮವು ಏಕರೂಪವಾಗಿ ಅನ್ವಯಿಸುತ್ತೆ ಬೆಳಗ್ಗೆ 5 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಹೊರಡುವ ರೈಲುಗಳ ಮೊದಲ ರಿಸರ್ವೇಶನ್ ಚಾರ್ಟ್ ಅನ್ನ ಹಿಂದಿನ ರಾತ್ರಿ 8 ಗಂಟೆ ಹೊತ್ತಿಗೆ ರೆಡಿ ಮಾಡಲಾಗುತ್ತೆ ಮಧ್ಯಾಹ್ನ 2 ರಿಂದ ರಾತ್ರಿ 11:59 ಮತ್ತು ಮಧ್ಯರಾತ್ರಿ 12 ಗಂಟೆಯಿಂದ
ಬೆಳಗ್ಗೆ 5 ಗಂಟೆವರೆಗೆ ಹೊರಡೋ ರೈಲುಗಳ ಚಾರ್ಟ್ ಅನ್ನ 10 ಗಂಟೆ ಮುಂಚಿತವಾಗಿ ಸಿದ್ಧಪಡಿಸಲಾಗುತ್ತೆ ಅಂತ ರೈಲ್ವೆ ಮಂಡಳಿ ಹೇಳಿದೆ. ಈ ಹೊಸ ಚಾರ್ಟ್ ಸಿದ್ಧಪಡಿಸುವ ವೇಳಾಪಟ್ಟಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತಾನೂ ರೈಲ್ವೆ ಮಂಡಳಿ ವಲಯ ವಿಭಾಗಗಳಿಗೂ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಮೀಸಲಾತಿ ಚಾರ್ಟ್ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ನಾವು ರಿಸರ್ವೇಶನ್ ಚಾರ್ಟ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದು ಇಲಾಖೆ ಸಿದ್ಧಪಡಿಸಿದಂತಹ ಒಂದು ನಿರ್ಣಾಯಕ ವೇಳಾಪಟ್ಟಿ ದಾಖಲೆ ಇದು ನಿರ್ದಿಷ್ಟ ರೈಲು ಪ್ರಯಾಣದಲ್ಲಿ ಎಲ್ಲಾ ಪ್ರಯಾಣಿಕರಿಗೆ ತಾವು ಯಾವ ಒಂದು ಟಿಕೆಟ್ಗಳನ್ನು ನಾವು ಮಾಡ್ತೀವಿ ಅಲ್ಲಿ ದೃಢಪಡಿಸಿದ ಸೀಟ್ ಆಗಿರ್ಬೋದು ಅಥವಾ ಯಾವ ಬರ್ತ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೆ. ಸೀಟು ಹಂಚಿಕೆಗಳನ್ನು ಅದು ಅಂತಿಮಗೊಳಿಸೋದಕ್ಕೆ, ಕಾಯ್ದಿರಿಸಿದಂತಹ ಪಟ್ಟಿಯ ಚಲನೆಗಳನ್ನು ನಿರ್ಧರಿಸೋದಕ್ಕೆ, ಹಾಗೆಯೇ ಕಾಯ್ದಿರಿಸಿದ ಟಿಕೆಟ್ಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರಿಗೆ ಬೋರ್ಡಿಂಗ್ ಪಾಸ್ಗಳನ್ನ ನೀಡೋದಕ್ಕೆ ಇದನ್ನ ಬಳಸಲಾಗುತ್ತೆ. ಹಾಗಾದ್ರೆ ಇದರಿಂದ ಲಾಭ ಏನು ಅಂತ ನೋಡೋದಾದ್ರೆ, ಈ ಬದಲಾವಣೆಯ ಒಂದು ದೊಡ್ಡ ಲಾಭ ಅಂತ ಹೇಳಿದ್ರೆ ಯಾರ್ಯಾರು ಈಗಾಗಲೇ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೋ ಅವರಿಗೆ ಇದರಿಂದ ಒಂದು ದೊಡ್ಡ ಪ್ರಯೋಜನವೇ ಸಿಗುತ್ತೆ. ಕೊನೆ ಕ್ಷಣದವರೆಗೂ ಅವರು ವೇಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಮುಂಚಿತವಾಗಿ ಟಿಕೆಟ್ ದೃಢೀಕರಣ ಅಥವಾ ಅದು ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ, ಸ್ಪಷ್ಟತೆ ಸಿಗುತ್ತೆ. ಅವರು ತಮ್ಮ ಟ್ರಾವೆಲ್ ಅನ್ನ ಅಥವಾ ಪ್ರಯಾಣದ ಯೋಜನೆಗಳು ಏನಿದೆ ಅದನ್ನ ಚೇಂಜ್ ಮಾಡ್ಕೋಬಹುದು. ಪರ್ಯಾಯ ಸಾರಿಗೆಯನ್ನ ಆಯ್ಕೆ ಮಾಡೋದಕ್ಕೆ, ಜೊತೆಗೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಅಮೌಂಟ್ ಕೂಡ ಮರುಪಾವತಿ ಪಡೆಯೋದಕ್ಕೂ ಕೂಡ ಲಾಭ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾವು ಗಮನಿಸೋದಾದ್ರೆ ಬೆಳಿಗ್ಗೆ ಹೊರಡುವ ರೈಲುಗಳ ಮೊದಲ ಮೀಸಲಾತಿ ಪಟ್ಟಿಯನ್ನ ಬೆಳಿಗ್ಗೆ ಬೇಗ ತಯಾರಿಸಲಾಗ್ತಾ ಇತ್ತು. ಕೊನೆ ನಿಮಿಷದ ಕಾಯ್ದಿರಿಸುವಿಕೆ ಅಥವಾ ಮಾರ್ಪಾಡುಗಳನ್ನ ಮಾಡಬೇಕಾದಂತಹ ಪ್ರಯಾಣಿಕರಿಗೆ ಆಗ ಅವಕಾಶ ಇರ್ತಾ ಇರಲಿಲ್ಲ. ಸೊ ಒಂದ್ ಕಡೆ ಈ ರೀತಿಯ ಬದಲಾವಣೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ರೈಲ್ವೆ ಇಲಾಖೆ ಬಹಳ ಮಹತ್ವದಂತಹ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದು IRCTC ಟಿಕೆಟ್ ಬುಕಿಂಗ್ ನಲ್ಲಿ ಗಮನಾರ್ಹ ಏರಿಕೆ ಕಂಡು ಬಂದಿದೆ. ಕಾರಣ ಅದು ಈಗಾಗಲೇ ಆನ್ಲೈನ್ ಥ್ರೂವೇ ಹೆಚ್ಚಿನ ಪ್ರಮಾಣದಲ್ಲಿ ಟಿಕೆಟ್ ಬುಕಿಂಗ್ ಆಗಿರೋದು, ಅದು ಈಸಿ ಆಗಿದ ಪ್ರಕ್ರಿಯೆಗಳ ಆಗಿರೋದ್ರಿಂದ ಹೆಚ್ಚಿನ ಪ್ರಯಾಣಿಕರು ಈಗ ರೈಲ್ವೆ ನಿಲ್ದಾಣಗಳಲ್ಲಿ PRS ಕೌಂಟರ್ಗಳನ್ನು ಬಳಸೋ ಬದಲು IRCTC ಮೂಲಕವೇ ಆನ್ಲೈನ್ ನಲ್ಲೇ ತಮ್ಮ ರೈಲು ಟಿಕೆಟ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಇದು 87% ಹೆಚ್ಚಿಗೆ ಆಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಸಚಿವರು ಹೇಳಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನೀವು ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗದ ಹಾಗೆ ರೈಲ್ವೆ ಇಲಾಖೆ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಇದರ ಪ್ರಯೋಜನವನ್ನ ನೀವು ಪಡೆದುಕೊಳ್ಳಬಹುದು. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.